ಮಗುವು ಅತ್ತರೆ ತಾನೇ ತುತ್ತು ಹಾಲನ್ನೆರೆದವಳು ತಾಯಲ್ಲವೇ, ನಮಗಾಗಿ ಜೀವವ ತೇದಿಲ್ಲವೇ ಎಂಬುವಂತ ಹಾಡನ್ನ ಎಲ್ಲರೂ ಕೇಳಿದ್ದೇವೆ. 10 ಜನ್ಮವೆತ್ತಿದ್ರೂ ತಾಯಿ ಋಣ ತೀರಿಸಲು ಸಾಧ್ಯವಿಲ್ಲ ಎಂಬ ಮಾತಿದೆ. ಆದರೆ ತಾಯಿಯ ಪ್ರೇಮ, ತಾಯಿ ಆಸೆಯನ್ನ ಈಡೇರಿಸಲು ಇಲ್ಲೊಬ್ಬ ಪುತ್ರ ತಾಯಿಯನ್ನ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ದೇಶ ಪರ್ಯಟನೆ ಮಾಡಿಸಿ ಹೆಮ್ಮೆಯ ಪುತ್ರನಾಗಿದ್ದಾನೆ. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ. ಈಗಲೇ ಡೌನ್ಲೋಡ್ ಮಾಡಿ. ಮೈಸೂರಿನ ಬೋಗಾದಿ ಬಡಾವಣೆ ನಿವಾಸಿಯಾದ ಡಿ ಕೃಷ್ಣಕುಮಾರ್ ಅವರು ತಮ್ಮ ತಾಯಿಯ ಕನಸಿಗೆ ಕಾರ್ಪೊರೇಟ್ ಉದ್ಯೋಗ ತೊರೆದು ದೇಶ ವಿದೇಶದ ಪುಣ್ಯ ಸ್ಥಳಗಳಿಗೆ ತೆರಳಿ ದೇವರ ದರ್ಶನ ಮಾಡಿಸಿದ್ದಾರೆ. ಹೌದು, ತಾಯಿಗಾಗಿ ಉದ್ಯೋಗ ತೊರೆದ ಧೀರ ಕೃಷ್ಣಕುಮಾರ್ ಅವರ ತಂದೆ ದಕ್ಷಿಣಮೂರ್ತಿಯವರದ್ದು ಕೂಡು ಕುಟುಂಬ. ಅಲ್ಲಿ ತಾಯಿಯ ಕೆಲಸ ಮನೆಯ ಗೃಹಿಣಿ. ಹೀಗಿದ್ದಾಗ ಬರೀ ಕೆಲಸ ಬಿಟ್ಟರೆ ಬೇರೆಲ್ಲೂ ಹೋಗದಿರುವ ತಾಯಿ 2015ರಲ್ಲಿ ಪತಿ ಕಳ್ಕೊಂಡು ಮಗನ ಆಶ್ರಯದಲ್ಲಿದ್ದಾಗ ಒಂದು ದಿನ ಮಾತನಾಡುತ್ತಾ ಬೇರೆ ಬೇರೆ ಸ್ಥಳಗಳ ಹೆಸರು ಹೇಳ್ತಿದ್ದಾಗ ಮಗ ಪಕ್ಕದ ಬೇಲೂರು ಹಳೆಬೀಡು ನೋಡಿಲ್ಲ, 68 ವರ್ಷ ಅಡುಗೆ ಮನೆಯಲ್ಲಿಯೇ ಕಳೆದಿದ್ದೇನೆ ಎಂಬ ತಾಯಿಯ ಮಾತು ಮಗನಿಗೆ ಘಾಸಿಗೊಳಿಸಿದಂತೆ. ತಾಯಿಗೆ ಮಾತು ಕೊಟ್ಟ ಕೃಷ್ಣಕುಮಾರ ಬೆಂಗಳೂರಿನ ಕಂಪನಿಯಲ್ಲಿ ಕಾರ್ಪೊರೇಟ್ ಲೀಡರ್ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ 2018ರಲ್ಲಿ ಜನವರಿ 16ರಿಂದ ದೇಶ ಪರ್ಯಟನೆ ಆರಂಭಿಸಿದ್ರು. ಸದ್ಯ ಸವಣೂರು, ಹೊಸರಿತ್ತಿ, ಹಾವನೂರು, ಲಕ್ಷ್ಮೇಶ್ವರ ಯಾತ್ರೆ ಮುಗಿಸಿಕೊಂಡು ಹುಬ್ಬಳ್ಳಿಗೆ ಕಳೆದ ದಿನ ಸೋಮವಾರ ರಾತ್ರಿ ಆಗಮಿಸಿರುವಂಥ ತಾಯಿ ಮಗ ಭವಾನಿನಗರ ರಾಯರ ಮಠ, ಕಲ್ಯಾಣನಗರ ಉತ್ತರಾದಿಮಠ, ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದ ದರ್ಶನ ಪಡೆದಿದ್ದಾರೆ. ಕಲಿಯುಗದ ಶ್ರವಣಕುಮಾರ ಎಂಬ ಬಿರುದನ್ನ ಧಾರವಾಡದಲ್ಲಿ 2018ರಲ್ಲಿ ನನಗೆ ಕೊಟ್ಟಿರುವ ನೆಲವಾಗಿದೆ. ಧಾರವಾಡದ ನೆಲ ನನ್ನ ಯಾತ್ರೆಗೆ ತಿರುವು ಕೊಟ್ಟ ಭೂಮಿಯಾಗಿದ್ದು ಎಂದೂ ಮರೆಯುವುದಿಲ್ಲ ಎನ್ನುತ್ತಾರೆ ಕೃಷ್ಣಕುಮಾರ್.